Okay, second I will move on to the classification on the basis of functions and or operations. So here classification of cost on the basis of functions and operations. In that, on the basis of functions, the cost has been classified as production cost, administrative cost, selling cost, distribution cost, and research and development cost. So on the basis of function, the cost has been classified as production cost. Production nothing but factory or manufacturing or production cost, office and administrative cost, selling cost, distribution cost, and research and development cost. So let us understand the first one, classification of cost on the basis of function. That is, the first one is production cost. Production cost nothing but factory cost or manufacturing cost. So in production cost ಅಲ್ಲಿ is like the ಪ್ರಾಡಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಮೆಟೀರಿಯಲಿಂದ ಹಿಡಿದು ಸಪ್ಲೈರಿಂದ ನಾವೇನು ಮಾಡ್ತೇವೆ, ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೇವೆ ಫಾರ್ ದ ಪ್ರೊಡಕ್ಷನ್ ಆಕ್ಟಿವಿಟೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಎಲ್ಲಿ ರೆಡಿ ಆಗುವಂಥದ್ದು, ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗ್ತದೆ. ಫ್ಯಾಕ್ಟ್ರಿಯಿಂದ ರೆಡಿ ಆಗಿ ಅದು ಎಲ್ಲಿ ಹೋಗ್ತದೆ, ವೇರ್ ಹೌಸಿಗೆ ಹೋಗ್ತದೆ. ಸೊ ಫ್ರಮ್ ವೇರ್ ಹೌಸ್ ಅಲ್ಲಿ ಅದನ್ನು ನೋಡ್ಕೊಳ್ಳುವಂಥ, ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ಯಾರೆಲ್ಲ ಮಾಡ್ತಾರೆ ಅಂತ ಹೇಳಿದರೆ, ಅದರ ಡಾಕ್ಯುಮೆಂಟ್ಸ್ ಎಲ್ಲ ಹಿಡಿದು ಅಕೌಂಟಿಂದ ಹಿಡಿದು ಖರ್ಚು ಎಷ್ಟಾಯ್ತು ಎಲ್ಲ ಯಾರು ರೆಕಾರ್ಡ್ ಮಾಡುವಂಥ, ದಟ್ ಈಸ್ ಆಫೀಸರ್ಸ್. ಆಫೀಸ್ ಅಂತ ಇರ್ತದೆ, ಒಂದು ಆಫೀಸಲ್ಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಆಗ್ತಾ ಇರ್ತದೆ. ಅಲ್ಲಿ ಅಕೌಂಟೆಂಟ್ ಇರ್ತಾನೆ, ಅಥವಾ ಆಡಿಟ್ ವರ್ಕ್ ಆಗ್ತಾ ಇರ್ತದೆ, ಅಲ್ಲಿ ಟೆಲಿಫೋನ್ ಇರ್ತದೆ, ಮತ್ತು ಬೇರೆ ಎಲ್ಲ ಆಫೀಸಿಗೆ ಸಂಬಂಧಪಟ್ಟ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಆಗುವಂಥ ಎಲ್ಲ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಲಿಕ್ಕೆ, ಫೈಲ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಆಫೀಸ್ ಅಂತ ಇರ್ತದೆ. ಅಲ್ಲಿ ಆಫೀಸಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ಅಕೌಂಟ್ಸನ್ನು ಎಲ್ಲ ನೋಡ್ಕೊಳ್ಳುವಂಥ ಕೆಲಸ ಅಲ್ಲಿ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ವರ್ಕ್ ಅಲ್ಲಿ ಮಾಡ್ತಾರೆ. ದೆನ್ ದೆರ್ ವಿಲ್ ಬಿ ದ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಈಸ್ ಆಫ್ಟರ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಆದಮೇಲೆ ದೆರ್ ವಿಲ್ ಬಿ ಅ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್. ಈ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಯಾಕೆ ಬೇಕಂತ ಹೇಳಿದರೆ, ದಟ್ ಈಸ್ ಫಾರ್ ದ ಪ್ರಮೋಷನ್ ಆ್ಯಕ್ಟಿವಿಟೀಸ್. ಸುಮ್ಮನೆ ಪ್ರಾಡಕ್ಟನ್ನು ಒಂದು ಪ್ರೊಡಕ್ಷನ್ ಮಾಡಿ ಸುಮ್ಮನೆ ಹಾಗೆ ಅವರು ಗೋಡೌನಲ್ಲಿಟ್ಟರೆ ದೆರ್ ವೋಂಟ್ ಬಿ ಎನಿ ಡಿಮಾಂಡ್. ದೇ ಹ್ಯಾವ್ ಟು ಕ್ರಿಯೇಟ್ ದಿ ಡಿಮಾಂಡ್. ದೇ ಹ್ಯಾವ್ ಟು ಇಂಡ್ಯೂಸ್ ದ ಕಸ್ಟಮರ್ಸ್ ಟುವರ್ಡ್ಸ್ ಪರ್ಚೇಸಿಂಗ್ ದ ಪ್ರಾಡಕ್ಟ್. ಕಸ್ಟಮರ್ನು ಪ್ರಾಡಕ್ಟ್ ಪರ್ಚೇಸ್ ಮಾಡುವ ಹಾಗೆ ಮಾಡಬೇಕು. ಅದು ಯಾರ ಕೆಲಸ ಅಂತ ಹೇಳಿದ್ರೆ, ದೆರ್ ವಿಲ್ ಬಿ ಅ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್. these the sales department people will do the work of doing the promotional activities they will do, ಲೈಕ್ ಅಡ್ವರ್ಟೈಸಿಂಗ್ ಆಗಿರ್ಬೋದು, ಪಬ್ಲಿಸಿಟಿ ಆಗಿರ್ಬೋದು, ಅಥವಾ ಸೇಲ್ಸ್ಮೆನ್ನ ಮುಖಾಂತರ ಪ್ರಾಡಕ್ಟನ್ನು ಸೇಲ್ ಮಾಡುವಂಥದ್ದಾಗಿದ್ದು ಪರ್ಸನಲ್ ಸೆಲ್ಲಿಂಗ್ ಅಂತ ನಾವು ಹೇಳಿ ಕರಿತೇವೆ. ನೆಕ್ಸ್ಟ್ ಅಲ್ಲಿ ಸೇಲ್ಸ್ಮೆನ್ ಇರ್ತಾನೆ, ಸೇಲ್ಸ್ಮೆನ್ಗೆ ಕಮಿಷನ್ ಕೊಡಬೇಕು, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಖರ್ಚಾಗ್ತದೆ. ಸೊ ಇದೆಲ್ಲ ಯಾವುದರಲ್ಲಿ ಬರುವಂಥದ್ದು, ಸೆಲ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೇಲ್ಸ್ ಡಿಪಾರ್ಟ್ಮೆಂಟ್ನ ಅಂಡರಲ್ಲಿ ನಾವು ಅದನ್ನು ಚಾರ್ಜ್ ಮಾಡ್ತೇವೆ. ಇಲ್ಲಿ ಏನು ಮಾಡೋದಿಲ್ಲ, ನಾವು ಮಿಕ್ಸಪ್ ಮಾಡೋದಿಲ್ಲ ಖರ್ಚನ್ನು. ಆಯಾ ಡಿಪಾರ್ಟ್ಮೆಂಟಿಂದ ಆಗುವಂಥ ಖರ್ಚನ್ನು ಅಲ್ಲಲ್ಲೇ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೇವೆ. ಲೈಕ್ ಫ್ಯಾಕ್ಟ್ರಿಯಲ್ಲಿ ಆಗುವಂಥ ಖರ್ಚನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಓವರ್ ಹೆಡ್ಸ್ ಅಂದರೆ ಏನು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಫ್ಯಾಕ್ಟ್ರಿ ಓವರ್ ಹೆಡ್, ದೆನ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಆಫೀಸಲ್ಲಿ ಆಗುವಂಥ ಎಲ್ಲ ಖರ್ಚನ್ನು ಮ್ಯಾನೇಜ್ ಮಾಡಲಿಕ್ಕೆ, ಅಡ್ಮಿನಿಸ್ಟ್ರೇಟಿವ್ ಮಾಡಲಿಕ್ಕೆ ಏನೆಲ್ಲ ಖರ್ಚಾಗ್ತದೆ ಅದನ್ನೆಲ್ಲ ಅದರ ಅಂಡರಲ್ಲಿ, ಅಂದರೆ ಆಫೀಸ್ ಓವರ್ ಹೆಡ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ದೆನ್ ಒಂದು ಪ್ರಾಡಕ್ಟ್ ಸೇಲ್ ಮಾಡಲಿಕ್ಕೆ ಏನೆಲ್ಲ ಪ್ರಮೋಷನಲ್ ಆಕ್ಟಿವಿಟೀಸ್ ಅವರು ಮಾಡ್ತಾರೆ ಸೇಲ್ಸ್ ಡಿಪಾರ್ಟ್ಮೆಂಟ್, ಅವರಿಗೆ ಪೇಮೆಂಟ್ ಮಾಡುವಂಥ ಕಮಿಷನ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಎಲ್ಲ ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಖರ್ಚನ್ನು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂಡರ್ಲಿ ಹಾಕ್ತೇವೆ. ದೆನ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಡಿಸ್ಪ್ಯಾಚ್ ಮಾಡುವುದು ಗೂಡ್ಸನ್ನು ಪ್ರೊಡಕ್ಷನ್ ಪಾಯಿಂಟಿಂದ ಅಥವಾ ವೇರ್ ಹೌಸಿಂದ ಕನ್ಸ್ಯೂಮರ್ ಪಾಯಿಂಟ್ ತನಕ ಅದನ್ನು ಏನು ಮಾಡೋದು, ಸಪ್ಲೈ ಮಾಡಬೇಕು, ಟ್ರಾನ್ಸ್ಪೋರ್ಟ್ ಮಾಡಬೇಕು. ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡುವಂಥ ಸುಮ್ಮನೆ ಪ್ರಾಡಕ್ಟನ್ನು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ, ನೋ, ಪ್ಯಾಕ್ ಮಾಡಬೇಕು ಕರೆಕ್ಟಾಗಿ. ಗೂಡ್ಸ್ ಹಾಳಾಗಬಾರ್ದು, ಸ್ಪಾಯ್ಲ್ ಆಗಬಾರ್ದು. ಸೊ ಆ ರೀತಿಯಲ್ಲಿ ಅವ್ರು ಏನು ಮಾಡಬೇಕು, ಎಗೈನ್ ಅವರು ಪ್ಯಾಕ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಏನು, ಪ್ಯಾಕೇಜಿಂಗ್ ಆಗಿರ್ಬೋದು, ಇದೆಲ್ಲ ಯಾವುದಲ್ಲಿ ಬರುವಂಥದ್ದು, ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್, ಡ್ರೈವರ್ ಸ್ಯಾಲ್ರಿ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಕಾಸ್ಟಲ್ಲಿ ಬರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಯಾವುದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿ. ರಿಸರ್ಚ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್. ರಿಸರ್ಚ್ ಅಂತ ಹೇಳಿದ್ರೇನು, ಸಮಥಿಂಗ್ ನ್ಯೂ ಫೈಂಡ್ ಔಟ್ ಮಾಡುವಂಥದ್ದು. ಏನು ಫೈಂಡ್ ಔಟ್ ಮಾಡುವಂಥದ್ದು ಅಂತ, ಇದ್ದ ಪ್ರಾಡಕ್ಟನ್ನು ಇನೋವೇಷನ್ ಮಾಡುವಂಥದ್ದು, ಡೆವಲಪ್ಮೆಂಟ್ ಮಾಡುವುದು, ಇದ್ದ ಪ್ರಾಡಕ್ಟ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟನ್ನೇ ಚೇಂಜಸ್ ಮಾಡುವಂಥದ್ದು, ಮೋಡಿಫೈ ಮಾಡುವಂಥದ್ದು, ಅಕಾರ್ಡಿಂಗ್ ಟು ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದ ಕಸ್ಟಮರ್ಸ್, ಆರ್ ಅಕಾರ್ಡಿಂಗ್ ಟು ದ ಟ್ರೆಂಡ್ಸ್. ಡಿಮಾಂಡ್ ಚೇಂಜ್ ಆಗ್ತಾ ಹೋದಾಗೆ, ಪ್ರಿಫರೆನ್ಸ್ ಚೇಂಜ್ ಆಗ್ತಾ ಹೋದಾಗೆ ಪ್ರಾಡಕ್ಟನ್ನು ಚೇಂಜ್ ಮಾಡುವಂಥದ್ದು, ಡೆವಲಪ್ಮೆಂಟ್ ಮಾಡುವಂಥದ್ದು, ಅಥವಾ ಹೊಸ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡೋದು, ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡುವುದು. ಇದಕ್ಕೆಲ್ಲ ಏನು ಬೇಕಾಗ್ತದೆ ಅಂತ ಹೇಳಿದರೆ, ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂತ ಇರಬೇಕು. ಈ ರಿಸರ್ಚ್ ಡಿಪಾರ್ಟ್ಮೆಂಟನ್ನು ಕೆಲಸ ಏನಂತ ಹೇಳಿದರೆ, ಹೊಸತನ್ನು ಫೈಂಡ್ ಔಟ್ ಮಾಡುವಂಥದ್ದು. ಸೊ ಅದಕ್ಕೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಇರ್ತದೆ. ಅದಕ್ಕೆ ಆಗುವಂಥ ಖರ್ಚನ್ನು ಆ ಡಿಪಾರ್ಟ್ಮೆಂಟಲ್ಲಿ ಅಂಡರಲ್ಲೇ ನಾವು ಹಾಕುವಂಥದ್ದು. ಸೊ ಇಲ್ಲಿ ಕಾಸ್ಟ್ ಶೀಟಿಗೆ ಬಂದಾಗ ನಿಮಗೆ ಇಲ್ಲಿ ರಿಸರ್ಚ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಬರೋದಿಲ್ಲ, ಬಟ್ ಟೋಟಲ್ ಕಾಸ್ಟಲ್ಲಿ ಯಾವುದೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಒಂದು ಡೈರೆಕ್ಟ್ ಕಾಸ್ಟ್ ಅಂತ ಹೇಳಿದ್ರೇನು, ಆಲ್ ದ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸ್. ಇದನ್ನು ಕರೆಕ್ಟಾಗಿ ನೆನ್ಪಿಡ್ಕೊಳ್ಳಿ. ದ ಟೋಟಲ್ ಈಸ್ ಕನ್ಸಿಡರ್ಡ್ ಆಸ್ ಪ್ರೈಮ್ ಕಾಸ್ಟ್.
ನೆಕ್ಸ್ಟ್ ಬರುವಂಥದ್ದು ಓವರ್ ಹೆಡ್ಸ್. ಓವರ್ ಹೆಡ್ಸ್ ಅಂತ ಹೇಳಿದ್ರೆ ಏನು? ಇಂಡೈರೆಕ್ಟ್ ಕಾಸ್ಟ್. ಇಂಡೈರೆಕ್ಟ್ ಕಾಸ್ಟ್ಲಿ ಯಾವುದೆಲ್ಲ ಬರ್ತದೆ? ಫ್ಯಾಕ್ಟ್ರಿ, then office and administrative overhead, then selling and distribution overhead, and the total will be considered as the ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಅಂತ ಹೇಳಿ ಕರೀತಾರೆ. ಟೋಟಲ್ ಕಾಸ್ಟಲ್ಲಿ ಡೈರೆಕ್ಟ್ ಕೂಡ ಇನ್ಕ್ಲೂಡ್ ಆಗಿರ್ತದೆ, ಪ್ಲಸ್ ಇಂಡೈರೆಕ್ಟ್ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರುವಂತ ಇಲ್ಲಿ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ದ ಫಸ್ಟ್ ಒನ್ ಈಸ್ ಪ್ರೊಡಕ್ಷನ್ ಕಾಸ್ಟ್. ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿದರೆ ಏನು? ಪ್ರೊಡಕ್ಷನ್ ಕಾಸ್ಟ್ ರೆಫರ್ಸ್ ಟು ದ ಕಾಸ್ಟ್ ಇನ್ಕರ್ಡ್ ಬೈ ದ ಬಿಸ್ನೆಸ್ ವೆನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್ ಆರ್ ಪ್ರೊವೈಡಿಂಗ್ ಅ ಸರ್ವಿಸ್. ಇಲ್ಲಿ ಗೂಡ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸರ್ವಿಸ್ ಪ್ರೊವೈಡ್ ಮಾಡುವಂಥದ್ದಾಗಿರ್ಬೋದು. ಏನೆಲ್ಲ ಖರ್ಚಾಗ್ತದೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಾಗಿ? ಪ್ರೊಡಕ್ಷನಲ್ಲಿ ಆಗುವಂಥದ್ದು ಫ್ಯಾಕ್ಟ್ರಿಯಲ್ಲಿ. ಸೊ ಫ್ಯಾಕ್ಟ್ರಿಗೆ ಬಂದಾಗ ಎರಡು ರೀತಿಯಾದಂಥದ್ದುಂಟು. ಒಂದು ಡೈರೆಕ್ಟ್ ಕಾಸ್ಟ್, ಮತ್ತೊಂದು ಇಂಡೈರೆಕ್ಟ್ ಕಾಸ್ಟ್. ಡೈರೆಕ್ಟ್ ಕಾಸ್ಟ್ ನಾವು ಇದರ ಅಂಡರ್ಲಿ ಚಾರ್ಜ್ ಮಾಡೋದಿಲ್ಲ, ಬಟ್ ಇಲ್ಲಿ ನಾವು ಏನನ್ನು ಚಾರ್ಜ್ ಮಾಡುವಂಥದ್ದು ಇಂಡೈರೆಕ್ಟ್ ಕಾಸ್ಟನ್ನು ಮಾತ್ರ ನಾವು ಚಾರ್ಜ್ ಮಾಡ್ತೇವೆ. ಲೈಕ್ ಆಯಿಲ್, ಕಾಟನ್ ವೇಸ್ಟ್, ಮೆಷಿನನ್ನು ಮೇಂಟೈನ್ ಮಾಡಲಿಕ್ಕೆ ಫ್ಯೂಯಲ್ ಚಾರ್ಜಸ್, ಅಥವಾ ಅಲ್ಲಿ ಸ್ವೀಪರ್ ಸ್ಯಾಲ್ರಿ, ಅಥವಾ ಫ್ಯಾಕ್ಟ್ರಿಯಲ್ಲಿ ಬೇರೆ ಲೇಬರ್ಸ್ ಇರ್ತಾರೆ ಅವರಿಗೆ ಪೇಮೆಂಟ್ ಮಾಡುವಂಥದ್ದು ಇಂಡೈರೆಕ್ಟ್ ವೇಜಸ್ ಪೇಡ್ ಟು ದ ಲೇಬರ್ಸ್, ಇಂಡೈರೆಕ್ಟ್ ಲೇಬರ್ಸ್. ಸೊ ಅದೆಲ್ಲ ಯಾವುದರಲ್ಲಿ ಬರುವಂಥದ್ದು? ಫ್ಯಾಕ್ಟ್ರಿ ಅಂಡರಲ್ಲಿ ಬರುವಂಥದ್ದು ಇಂಡೈರೆಕ್ಟ್. ಸೊ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿದರೆ all indirect labor, raw materials, consumable, manufacturing supplies, general overhead are considered as production cost, or it is also called as factory cost, or it is also called as manufacturing cost. All are same, one and the same, factory or production or manufacturing. So ಇಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕಾಸ್ಟ್. ಡೈರೆಕ್ಟ್ ಕಾಸ್ಟ್ ನಥಿಂಗ್ ಬಟ್ ಪ್ರೈಮ್ ಕಾಸ್ಟ್. ನೋಡಿ ಇಲ್ಲಿ ಡೈರೆಕ್ಟ್ ಕಾಸ್ಟ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ರೈಮ್ ಕಾಸ್ಟ್, whereas indirect cost is considered as production overhead, factory overhead or manufacturing overhead. So direct cost is nothing but prime cost, indirect cost is nothing but overheads. Overheads ಅಂತ ಹೇಳಿದ್ರೆ ಅದು ಯಾವುದು ಕೂಡ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅದು ಸೆಲ್ಲಿಂಗ್ ಆಗಿರ್ಬೋದು, ಅಥವಾ ಆಫೀಸ್ ಆಗಿರ್ಬೋದು. ಈ ಎರಡನ್ನು ಕಂಬೈನ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ ದ ಟೋಟಲ್ ಕಾಸ್ಟ್. ಅರ್ಥ ಆಯ್ತಲ್ಲ? ಎಸ್. ಸೊ ನೆಕ್ಸ್ಟ್ ಒಂದ್ಸಲಿ ನೋಡಿ ಎಕ್ಸಾಂಪಲ್ ಫಾರ್ ಆಫೀಸ್ ಆ್ಯಂಡ್ example for factory overhead or administrative overhead are, see here, salaries for a staff, production planning, supervision, then expenses for store management, labor welfare expenses, canteen expenses, depreciation on plant and machinery. ಇದೆಲ್ಲ ಮೆಷಿನರಿ ಎಲ್ಲ ಇಲ್ಲಿ ಇರುವಂಥದ್ದು ಫ್ಯಾಕ್ಟ್ರಿಯಲ್ಲಿ. ಸೊ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಎಲ್ಲ ಖರ್ಚನ್ನು ನಾವು ಇಲ್ಲಿ ಹಾಕ್ತೇವೆ, ಫ್ಯಾಕ್ಟ್ರಿ ಓವರ್ಹೆಡಲ್ಲಿ ಹಾಕುವಂಥದ್ದು. ದಟ್ ಇಸ್ ದ ಫಸ್ಟ್ ಒನ್. The second one is administrative cost. Administrative cost ಅಂತ ಹೇಳಿದರೆ those expenses which are incurred for the management of an organization. ಮ್ಯಾನೇಜ್ ಮಾಡಲಿಕ್ಕೆ ಅಕೌಂಟೆಂಟ್ ಇರ್ತಾನೆ, ಅಥವಾ ಅಲ್ಲಿ ಆಡಿಟಿಂಗ್ ಆಗ್ತಾ ಇರ್ತದೆ, ಆಡಿಟರ್ ಫೀಸ್ ಇರ್ತದೆ, ಅಲ್ಲಿ ಟೆಲಿಫೋನ್ ಇರ್ತದೆ, ಟೆಲಿಫೋನ್ ರಿಸೀವ್ ಮಾಡಲಿಕ್ಕೆ, ನೋಡ್ಕೊಳ್ಳಿಕ್ಕೆ, ಆರ್ಡರ್ ಪ್ಲೇಸ್ ಮಾಡಲಿಕ್ಕೆ. ಸೊ ಅದೆಲ್ಲ ಟೆಲಿಫೋನ್ ಬಿಲ್ ಆಗಿರ್ಬೋದು, ಸ್ಟೇಷನರಿ, ಪೋಸ್ಟೇಜ್, ಲೀಗಲ್ ಚಾರ್ಜಸ್ ಆಗಿರ್ಬೋದು, ಲಾಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯಾದ ಎಕ್ಸ್ಪೆನ್ಸ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆನ್ ರಿಪೇರ್ಸ್ ಆಫ್ ಆಫೀಸ್ ಬಿಲ್ಡಿಂಗ್, ಅಲ್ಲಿ ಆಫೀಸ್ ಫರ್ನಿಚರ್ಸ್ ಇರ್ತದೆ, ಚೇರ್ಸ್, ಟೇಬಲ್ಸ್ ಎಲ್ಲ ಇರ್ತದೆ. ಸೊ ಇದೆಲ್ಲ ಖರ್ಚನ್ನು, ಅಥವಾ ಆಫೀಸ್ ಬಿಲ್ಡಿಂಗ್ ಇದ್ದಾಗಿರ್ಬೋದು, ಸಪ್ರೇಟ್ ಆಫೀಸ್ ಲೊಕೇಶನ್ ಮತ್ತು ಫ್ಯಾಕ್ಟ್ರಿ ಲೊಕೇಶನ್ ಡಿಫ್ರೆಂಟ್ ಆಗಿರುವಂಥದ್ದು. ಫ್ಯಾಕ್ಟ್ರಿ ಒಂದು ಕಡೆ ಇದ್ದರೆ ಆಫೀಸ್ ಅದರದ್ದು ಬೇರೆ ಕಡೆ ಇರುವಂಥದ್ದು. ಸೊ ಹಾಗಾಗಿ ಆಯಾಯ ಸಂಬಂಧಪಟ್ಟ ಖರ್ಚನ್ನು ಆಯಾಯ ಅಂಡರಲ್ಲೇ ನಾವು ಚಾರ್ಜ್ ಮಾಡೋದು. ಸೊ ಆಫೀಸಿಗೆ ಸಂಬಂಧಪಟ್ಟ ಎಲ್ಲ ಖರ್ಚನ್ನು ನಾವೇನು ಮಾಡ್ತೀವಿ, ಆಫೀಸ್ನ ಅಂಡರ್ಲೆ ಆಸ್ ಅ ಆಫೀಸ್ ಓವರ್ಹೆಡ್ ಅಂತೇಳಿ ಕನ್ಸಿಡರ್ ಮಾಡುವಂಥದ್ದು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್. ಸೊ ದೀಸ್ ಆರ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್. ದ ಥರ್ಡ್ ಒನ್ ಈಸ್ ಸೆಲ್ಲಿಂಗ್ ಕಾಸ್ಟ್. ಸೆಲ್ಲಿಂಗ್ ಕಾಸ್ಟ್ ಕೆಲಸ ಏನು? ಸೇಲ್ಸ್ ಡಿಪಾರ್ಟ್ಮೆಂಟ್ನ ಕೆಲಸ. ಇಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಇರುವಂಥದ್ದು? ದಟ್ ಈಸ್ ಫಾರ್ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಡಕ್ಟನ್ನು ಸೇಲ್ ಮಾಡಲಿಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪ್ರಾಡಕ್ಟ್. ಸೊ ದೀಸ್ ಕಾಸ್ಟ್ ಆರ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್: ಸೇಲ್ಸ್ ಪರ್ಸನ್ ಸ್ಯಾಲರಿ ಆಫ್ ವೇಜಸ್, ಕಮಿಷನ್, ಶೋರೂಮ್ ರೆಂಟ್ ಆಗಿರ್ಬೋದು, ಅಡ್ವರ್ಟೈಸಿಂಗ್ ಆಗಿರ್ಬೋದು, ಅಥವಾ ಅವನಿಗೆ ಕೊಡುವಂಥ ಕಮಿಷನ್ ಆಗಿರ್ಬೋದು. ಒಳ್ಳೆ ಅವನು ಸೇಲ್ ಮಾಡ್ತಾ ಇದೆ ಅಂತ ಹೇಳಿದರೆ ಅವನಿಗೆ ಕಮಿಷನ್ ಕೊಡ್ತೇವೆ ನಾವು, ಅಥವಾ ಅವನಿಗೆ ಇನ್ಸೆಂಟಿವ್ ಕೊಡ್ತೇವೆ. ಸೊ ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಏನೆಲ್ಲ ಖರ್ಚಾಗ್ತದೆ, ಅವನ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಸೇಲ್ಸ್ ಮೆನ್ನ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವಿಲ್ಲಿ ಚಾರ್ಜ್ ಮಾಡ್ತೇವೆ, ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಚಾರ್ಜ್ ಮಾಡುವುದು. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಸೆಲ್ಲಿಂಗ್ ಓವರ್ಹೆಡ್. ಸೆಲ್ಲಿಂಗ್ ಓವರ್ಹೆಡಲ್ಲಿ ನಾವು ಅದನ್ನು ಚಾರ್ಜ್ ಮಾಡ್ತೇವೆ. ಯಾವುದೋ ಖರ್ಚು? ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಖರ್ಚನ್ನು. ನೆಕ್ಸ್ಟ್ ಬರುವಂಥದ್ದು ಡಿಸ್ಟ್ರಿಬ್ಯೂಷನ್ ಕಾಸ್ಟ್. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಹೇಳಿದರೆ ದ ಕಾಸ್ಟ್ ಇನ್ಕರ್ಡ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಡಕ್ಟ್ ಟು ದ ಕಸ್ಟಮರ್ಸ್. ಅಂದರೆ ಡಿಸ್ಟ್ರಿಬ್ಯೂಷನ್, ಸಪ್ಲೈ ಮಾಡಬೇಕು. ಅದು ಯಾವುದ್ರ ಮುಖಾಂತರ?
ಯಾವುದಾದ್ರೂ ವೆಹಿಕಲ್ ಮುಖಾಂತರ ಏನು ಮಾಡ್ತೇವೆ, ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ ಮಾಡ್ತೇವೆ ಫ್ರಮ್ ದ ಪ್ರೊಡಕ್ಷನ್ ಪಾಯಿಂಟ್ ಟು ದ ಆರ್ ಫ್ರಮ್ ದ ವೇರ್ ಹೌಸ್ ಪಾಯಿಂಟ್ ಟು ದ ಕಸ್ಟಮರ್ ಪಾಯಿಂಟ್. ಸೊ ಅಲ್ಲಿ ತನಕ ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ತದೆ. ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಡ್ರೈವರ್ಸ್ ಇರ್ತಾರೆ, ಸ್ಯಾಲ್ರಿ ಮಾಡಬೇಕು, ಮತ್ತು ಅನ್ಲೋಡ್ ಮಾಡ್ತಾರೆ. ಸೊ ದೆನ್ ಎಲ್ಲಿನ ಫ್ಯೂಯಲ್ ಚಾರ್ಜಸ್ ಆಗಿರ್ಬೋದು, ಎಲ್ಲ ಖರ್ಚು ಏನಾಗ್ತದೆ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಕಾಸ್ಟಲ್ಲಿ ಅಂಡರಲ್ಲಿ ಹಾಕ್ತೇವೆ. ಸೊ ದೀಸ್ ಆರ್ ದ ಕಾಸ್ಟ್ ಇನ್ಕರ್ಡ್ ಫಾರ್ ಹ್ಯಾಂಡ್ಲಿಂಗ್ ಅ ಪ್ರಾಡಕ್ಟ್ ಫ್ರಮ್ ದ ಟೈಮ್ ಇಟ್ ಈಸ್ ಕಂಪ್ಲೀಟ್ ಇನ್ ದ ವರ್ಕ್ ಅಂಟಿಲ್ ಇಟ್ ರೀಚ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಸೊ ಫ್ರಮ್ ದ ಫ್ಯಾಕ್ಟ್ರಿಯಲ್ಲಿ ಪ್ರಾಡಕ್ಟ್ ರೆಡಿಯಾಗಿ ಅದು ಎಲ್ಲಿ ಹೋಗ್ತದೆ, ವೇರ್ ಹೌಸಿಗೆ ಹೋಗ್ತದೆ ಪ್ಯಾಕ್ ಆಗಿ. ನಂತರ ವೇರ್ ಹೌಸಿಂದ ಅದನ್ನು ಸಪ್ಲೈ ಮಾಡಬೇಕು ಎಲ್ಲಿಗೆ, ಮಾರ್ಕೆಟಿಗೆ. ಎಲ್ಲಿ ಡಿಮಾಂಡ್ ಉಂಟೋ, ಕನ್ಸ್ಯೂಮರ್ ಎಲ್ಲಿ ಅದನ್ನು ಪ್ರಿಫರ್ ಮಾಡ್ತಾ ಇದ್ರು ಆ ಮಾರ್ಕೆಟಿಗೆ ಅಲ್ಲಿ ಸಪ್ಲೈ ಮಾಡಬೇಕು. ಆ ಪರ್ಟಿಕ್ಯುಲರ್ ಪ್ಲೇಸಿಗೆ, ಡಿಫ್ರೆಂಟ್ ಲೊಕೇಶನಿಗೆ ಸಪ್ಲೈ ಮಾಡಬೇಕು. ಇದು ಸಪ್ಲೈ ಮಾಡಲಿಕ್ಕೆ ಏನೆಲ್ಲ ಡಿಸ್ಟ್ರಿಬ್ಯೂಷನ್ ಖರ್ಚಾಗ್ತದೆ ಅದನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ಕನ್ಸಿಡರ್ ಮಾಡ್ತೇವೆ. ಇದೆಲ್ಲ ಏನು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದಲ್ವಾ. ಸೊ ಪ್ರಾಡಕ್ಟಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗುವಂಥ ಖರ್ಚು ನಾಟ್ ಡೈರೆಕ್ಟ್ ಬಟ್ ಇಂಡೈರೆಕ್ಟ್ಲಿ ಇಟ್ ಈಸ್ ಹೆಲ್ಪಿಂಗ್. ಸೊ ದಟ್ ಈಸ್ ವೈ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಇಂಡೈರೆಕ್ಟ್ ಓವರ್ ಹೆಡ್ ಅಥವಾ ಇಂಡೈರೆಕ್ಟ್ ಏನು ಎಕ್ಸ್ಪೆನ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿ. ಡಿಸ್ಟ್ರಿಬ್ಯೂಷನ್ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ವೇರ್ ಹೌಸ್ ಎಟ್ಸೆಟ್ರಾ ಆರ್ ಕನ್ಸಿಡರ್ಡ್ ಆಸ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್. And finally, the last one is research and development cost. So it incurs for undertaking research to improve the quality of a present product. ಒಂದು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ನ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಹೊಸ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಿರ್ಬೋದು, ಟು ಡೆವಲಪ್ ಅ ನ್ಯೂ ಪ್ರಾಡಕ್ಟ್ ಆರ್ ಟು ಡೂ ಅ ಮಾರ್ಕೆಟ್ ರಿಸರ್ಚ್. ಹೇಗೆ ಕಸ್ಟಮರ್ ಟೇಸ್ಟ್ ಚೇಂಜ್ ಆಗ್ತಾ ಉಂಟು, ಹೇಗೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಉಂಟು, ಫ್ಯಾಷನ್ ಹೇಗೆ ಚೇಂಜ್ ಆಗ್ತಾ ಉಂಟು, ಅಥವಾ ಕಸ್ಟಮರ್ ಯಾವ ಪ್ರಾಡಕ್ಟನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಮಾಡ್ಬೇಕಂತ ಹೇಳಿ ನಾವು ರಿಸರ್ಚ್ ಮಾಡಬೇಕಾಗ್ತದೆ. ಕೆಲವೊಂದು ಅಥವಾ ಕಾಂಪಿಟೇಟರ್ ಬಗ್ಗೆ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಬೇಕಾಗ್ತದೆ. ಮಾರ್ಕೆಟಲ್ಲಿ ಬೇರೆ ಬೇರೆಯವರು ಕಾಂಪಿಟೇಟರ್ಸ್ ಇರ್ತಾರೆ, ಅವರ ಬಗ್ಗೆ ರಿಲೇಟೆಡ್ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಯಾವ ಡಿಪಾರ್ಟ್ಮೆಂಟ್ ಮಾಡ್ತದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಸೊ ಇದು ಯಾವ ಖರ್ಚು ನಮಗೆ ಈ ಆಯಾ ಡಿಪಾರ್ಟ್ಮೆಂಟಿಂದ ಆಗ್ತದೋ ಅದನ್ನು ನಾವು ಅಲ್ಲೇ ಚಾರ್ಜ್ ಮಾಡುವಂಥದ್ದು. ಸೊ ನಿಮಗೆ ಇಲ್ಲಿ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡುವಾಗ ಯಾವುದೆಲ್ಲ ಬೇಕಾಗ್ತದೆ ಅಂತ ಹೇಳಿದರೆ, ಒಂದು ಡೈರೆಕ್ಟ್, ಆಲ್ ದ ಡೈರೆಕ್ಟ್ ಕಾಸ್ಟ್ ಆರ್ ಕನ್ಸಿಡರ್ಡ್ ಆಸ್ ಪ್ರೈಮ್ ಕಾಸ್ಟ್. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಪ್ರೈಮ್ ಕಾಸ್ಟ್ ಆ್ಯಂಡ್ ಆಲ್ ದ ಇಂಡೈರೆಕ್ಟ್ ಕಾಸ್ಟ್ ಆರ್ ಕನ್ಸಿಡರ್ಡ್ ಆಸ್ ದ ಓವರ್ ಹೆಡ್ಸ್. ಇಲ್ಲಿ ಓವರ್ ಹೆಡ್ಸ್ ಅಂದರೆ ಯಾವುದೇ ಅಂತ ಹೇಳಿದರೆ, ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿಯಿಂದ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಆಫೀಸಿಂದ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಇಲ್ಲಿಗೆ ನಿಮಗೆ ಟೋಟಲ್ ಕಾಸ್ಟ್ ಸಿಗ್ತದೆ. ದೆನ್ ಟೋಟಲ್ ಕಾಸ್ಟ್ಗೆ ನಾವು ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ವಿಲ್ ಕಮ್ ಟು ನೋ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅ ಪ್ರಾಡಕ್ಟ್, ಸೇಲ್ಸ್ ಆಫ್ ಅ ಪ್ರಾಡಕ್ಟ್. ಕ್ಲಿಯರ್? ಸೊ ಇದು ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್ ಆರ್ operations. So on the basis of functions and operation, that is second classification. ಅದರಲ್ಲಿ ಯಾವುದೆಲ್ಲ ಕ್ಲಾಸಿಫಿಕೇಶನ್ಸ್ ಅಂತ, ಒಂದು ಪ್ರೊಡಕ್ಷನ್ ಆರ್ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕಾಸ್ಟ್, selling and department cost, selling and distribution cost, then research and development cost. These are under the classification of cost on the basis of functions or operations. Clear? This theory is very important. ಈ ಥಿಯರಿ ನಿಮಗೆ 24 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರ್ತದೆ, ಅಥವಾ ಯಾವುದಾದ್ರು ಒಂದು ಕ್ಲಾಸಿಫಿಕೇಶನ್ ಕೊಟ್ಟು 12 ಮಾರ್ಕ್ಸಿಗೂ ಅಥವಾ ಸೆಕ್ಷನ್ ಎಗೆ ಕೇಳ್ಬೋದು. ಸೊ ಇದನ್ನು ನಿಮಗೆ ಈ ಸೆಮ್ಮಲ್ಲಿ, ಅಂದರೆ ಥರ್ಡ್ ಸೆಮ್ಮಲ್ಲೂ ವೆರಿ ಇಂಪಾರ್ಟೆಂಟ್, ಫೋರ್ತ್ ಸೆಮ್ಮಲ್ಲೂ ನಿಮಗೆ ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಹಾಗಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೌಟ್ ಇದ್ದರೆ ನನಗೆ ಕ್ಲಾರಿಫೈ ಮಾಡಬೇಕು. ಥ್ಯಾಂಕ್ ಯು. ಸೊ ಹಿಯರ್ ಐ ವಿಲ್ ಬಿ ಎಂಡಿಂಗ್ ದ ಸೆಕೆಂಡ್ ಕ್ಲಾಸಿಫಿಕೇಶನ್. ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ explain the third classification, that is classification on the basis of behavior. Thank you.